ಎಲ್ಲ ನಮ್ಮ ಸೌಜನ್ಯ ಪರ ಹೋರಾಟಗಾರ ನಮಸ್ತೆ. ಕಾರವಾರ ಶಿರೂರು ಗುಡ್ಡ ಕುಸಿತ ಆಗಿ 2.5 ತಿಂಗಳೇ ಕಳೆದಿದೆ. ಆದರೆ ಈ ನೀರಿಗೆ ಈ ಗುಡ್ಡ ಕುಸಿತದಿಂದಾಗಿ ಒಂದಿಷ್ಟು ಜನ ಅದರಲ್ಲಿ ಸಿಕ್ಕಾಕಿದ್ದಾರೆ, ಸಿಗಲಿಲ್ಲ. ಆ ಉದ್ದೇಶದಿಂದ ಸರ್ಕಾರದ ಒಂದು ಕಡೆಯಿಂದ ಹುಡುಕಾಟ ನಡೆಸ್ತಾ ಇದ್ದರು. ಇದೇ ಸಂದರ್ಭದಲ್ಲಿ ಎಲ್ಲರಿಗೂ ಚಿರಪರಿಚಿತರಾಗಿರುವಂಥ ಸಮಾಜ ಸೇವಕರಾಗಿರುವಂಥ ಎಷ್ಟೇ ದೊಡ್ಡ ಆಳ ಇರಲಿ, ಎಷ್ಟೇ ಕಾಡು ಮಧ್ಯ ಇರಲಿ, ಯಾರಿಗಾದರೂ ಒಂದು ನೀರು ಬಿದ್ದೇನೆ ಹೆಚ್ಚೆಮ್ಮೆಯಾಗಿ ಮೃತಪಟ್ಟಿದ್ದಾರೆ, ಸರ್ಕಾರದ ಹುಡುಕಿ ಆಗ್ತಾ ಇಲ್ಲ. ಅಂಥ ಸಂದರ್ಭದಲ್ಲಿ ಈಶ್ವರ್ ಮಲ್ಪೆ ಎಂಬ ಒಬ್ಬ ಸಾಮಾನ್ಯ ಸಮಾಜ ಸೇವಕರನ್ನು, ಈಜುಗಾರನ್ನು ಕರ್ಕೊಂಡೋಗಿ ಆ ಒಂದು ಕೆಲಸವನ್ನು ಮಾಡಿಸ್ತಾಯಿದ್ರು. ಅದು 1, 2, 3, 100, 200 ಅಲ್ಲ, 1000ಕ್ಕಿಂತ ಮೇಲೆ ಮೃತಪಟ್ಟವರ ಮೃತದೇಹವನ್ನು ಕೊಡುವ ಕೆಲಸವನ್ನು ಈಶ್ವರ ಮಲ್ಪೆಯವರು ಮಾಡ್ತಾಯಿದ್ರು. ಅದಿಡೀ ಕರ್ನಾಟಕ ರಾಜ್ಯದ ಜನತೆಗೆ ಗೊತ್ತಿತ್ತು. ಏನೋ ಈ ಕಾರವಾರ ಶಿರೂರು ಗುಡ್ಡ ಕುಸಿತದಲ್ಲಿ ಇವರು ಆ ನೀರಿನ ಸಂದರ್ಭದಲ್ಲೂ ನದಿಯ ಆಳಕ್ಕಿಳಿದು ಈಜಿ ನೋಡಿ ಬರ್ತಾಯಿದ್ರು. ಆದರೂ ಅವ್ರು ಹೇಳ್ತಾಯಿದ್ರು, ಎಲ್ಲ ಕಣ್ಣೇ ಕಾಣಿಸ್ತಾ ಇಲ್ಲ, ಕಣ್ಣಿಗೆ ಯಾವ ರೀತಿಯಲ್ಲಿ ಬಟ್ಟೆ ಕಟ್ಟಿ ಹೋಗ್ತೀವಿ ಅದೇ ಥರ ಇದೆ, ಏನಾದರೂ ಹೋಗಿ ಏನಾದರೂ ಗಾಡಿಯ ವಾಹನ ಪಾರ್ಟ್ಸಿಗೆ ಮುಟ್ಟಿದ್ರೆ ಮಾತ್ರ ಗೊತ್ತಾಗತ್ತೆ ಅಂತ ಹೇಳಿದ್ರು. ಅಷ್ಟೊಂದು ಕಷ್ಟ ಅಲ್ಲಿ ಕೆಲಸ ಮಾಡ್ತಾಯಿದ್ರು. ಅದು ಯಾರೂ ಮಾಡಿಲ್ಲ, ಎಷ್ಟೇ ದೊಡ್ಡ ಟ್ರೈನಿಂಗ್ ಕೊಟ್ಟವರು ಅಂಥ ಕೆಲಸವನ್ನು ಮಾಡಿರಲಿಲ್ಲ. ಅಂಥ ಸಂದರ್ಭದಲ್ಲಿ ಅಲ್ಲಿ ಸ್ಥಳೀಯವಾಗಿ ಮನೆ ಮಟ್ಟವನ್ನು ಕಳ್ಕೊಂಡ್ರೆ ಮನೆಗೆ ಭೇಟಿ ನೀಡಿ ತಾನು ದುಡಿದಿರುವ ದುಡ್ಡಲ್ಲಿ, ಅಂದರೆ ಏನೋ ಟ್ಯಾಂಕರಲ್ಲಿ ನೀರು ಹಾಕಿ ಎಲ್ಲೋ ಸ್ವಲ್ಪ ದುಡಿದ ದುಡ್ಡಲ್ಲಿ ಅದರಲ್ಲಿ 20,000 2 ಮನೆಯವರಿಗೆ ಕೊಟ್ಟು ಹೇಳಿದ್ರು. ಎಲ್ಲರೂ ಬಂದು ಇಲ್ಲಿ ಆಶ್ವಾಸನೆ ಕೊಟ್ಟು ಹೋಗ್ತಾ ಇದ್ದಾರಲ್ಲ, ಎಲ್ಲ ಭಾಷಣ ಬೀದು ಹೋಗ್ತಿದಾರಲ್ಲ, ಅವರಿಗೆ ಈ ಥರ ಏನೋ ಬರೋ ನಿಮ್ಮಿಂದ ಆಗೋ ಎಲ್ಪ್ ಮಾಡಿ ಅಂತ ಹೇಳಿ ಹೋಗಿದ್ದಾರೆ. ಅದೇ ರೀತಿಯಲ್ಲಿ ಅವರು ಕೇರಳಕ್ಕೆ ಹೋಗಿ ಅರ್ಜುನ್ ಅವರು ಅವರ ತಾಯಿಯವ್ರನ್ನ ಮೀಟ್ ಮಾಡಿ, ಅದು ಏನೇ ಇದ್ದರೂ ಒಂದು ಸ್ವಲ್ಪ ಟೈಮ್ ಕೊಡಿ, ಆ ನೀರಿನೊಂದು ಸ್ವಲ್ಪ ತಿಳಿಯಾಗಲಿ, ನಾನೇ ಅದರಲ್ಲಿ ಇದ್ದರೆ ಅವ್ರು ಏನೋ ಮಾಡಿ ನಾವು ತಂದು ಕೊಡ್ತೀವಿ ನಿಮಗೆ ಅಂತ ಒಂದು ಹೇಳಿಕೊಂದು ಭರವಸೆನೂ ಕೊಟ್ಟು ಬಂದಿದ್ದಾರೆ. ನಾವು ಊರವರೆಗೂ ಭರವಸೆನೂ ಕೊಟ್ಟಿದ್ದರು. ಏನೋ ನಮ್ಮ ರಾಜ್ಯ ಅಲ್ಲಿ ಸ್ಥಳೀಯವಾಗಿ ಏನೋ ಹೋಗಿರೋ ಒಂದು ಮಗು ಹೇಳ್ತಾರೆ, ನಾ ಅಪ್ಪನ ಒಂದು ಬಟ್ಟೆ ಆದರೂ ತೆಗೆದುಕೊಡಿ, ನನಗೆ ಕನ್ಫರ್ಮ್ ಮಾಡಲಿಕ್ಕೆ ಅಂತ ಕೊಡಿ ಅಂತ ಕೇಳ್ತಾಯಿದ್ರು. ನಾನು ಮಾಡ್ತೀವಿ ಅಂತ ಒಂದು ಹೆಲ್ಪ್ ಮಾಡ್ತೀವಿ ಅಂತ ಬಂದು ಅವರಷ್ಟಕ್ಕೆ ಅವರು ಕೆಲಸ ಮಾಡ್ತಾಯಿದ್ರು. ಯಾವುದೇ ಒಂದು ಸರ್ಕಾರದ ಕಿಂಬಳಕ್ಕೆ ಇಲ್ಲ ಸರ್ಕಾರದಿಂದ ಒಂದು ಬಿಲ್ಲು ಬರುತ್ತೆ ಇಲ್ಲ ಇನ್ನೂ ಯಾರೋ ಒಂದಿಷ್ಟು ಕೊಡ್ತಾರೆ ಅಂತ ಆಸೆಗೆ ಅಲ್ಲ, ಸ್ವಾರ್ಥಕ್ಕೋಸ್ಕರ ಅಲ್ಲ, ನಾನು ಸಮಾಜಕ್ಕೆ ಏನಾದರೂ ಹುಟ್ಟಿದ ಒಂದು ಸೇವೆ ಮಾಡಬೇಕು ಉದ್ದೇಶದಿಂದ ಕೆಲಸ ಮಾಡ್ತಾಯಿದ್ರು. ಇಂಥ ಸಂದರ್ಭದಲ್ಲಿ ಇವಾಗ ಶಿರೂರು ನದಿಗೆ ಇಳಿದು ಅವರ ತಂಡ ಮೊದಲನೇದಾಗಿ ಆ ಸ್ಥಳೀಯವಾಗಿದ್ದ ಒಂದು ಸ್ಕೂಟಿಯನ್ನು ಹುಡುಕಿತಿದ್ದರು. ಅಲ್ಲೇ ಕನ್ಫರ್ಮ್ ಆಯಿತು ಇಂಥ ಮನೆಯವ್ರದಂತ. ತಿರುಗಿ ಇನ್ನೊಂದು ಯಾವುದೊಂದು ಲಾರಿ ಇತ್ತು, ಲಾರಿದೋ ಏನೋ ಒಂದು ಸ್ವಲ್ಪ ಒಂದಿಷ್ಟು ಸಾಮಗ್ರಿಯನ್ನು ಹುಡುಕಿ ತೆಗೆದುಕೊಟ್ರು. ಆನಂತರ ಅರ್ಜುನ್ ಓಡಿಸ್ತಿದ್ದ ಗಾಡಿಯಲ್ಲಿದ್ದ ಮರದ ದಿಣ್ಣೆಗಳನ್ನು ಹುಡುಕಿ ಎಳೆದು ಹೊರಗೆ ಹಾಕೋ ಕೆಲಸವನ್ನು ಮಾಡ್ತಾಯಿದ್ರು. ಅಷ್ಟೊತ್ತಿಗೆ ಒಂದು ಕಡೆಯಿಂದ ಇವರದೇ ಯಾವುದೋ ಒಂದು ಮಿಷಿನಲ್ಲಿ ಮಣ್ಣು ಹುಡುಕೋ ಕೆಲಸನೇ ಮಾಡ್ತಾಯಿದ್ರು. ಏನಾದರೂ ಇವಾಗ ಅರ್ಜುನ್ ಅವರ ಪಾಯಿಂಟ್ ಎಲ್ಲಿದೆ ವಾಹನ ಎಂಬುದು ತೋರಿಸಿಕೊಟ್ಟ ನಂತರ ಒಂದು ಏನೋ ದೊಡ್ಡ ಪೊಲೀಸ್ ಬಂದೋಬಸ್ತಲ್ಲಿ ಏನೋ IBಗೆಲ್ಲ ಕರ್ಕೊಂಡು ಹೋದಂತೆ, ಮಾರನೇ ಅಲ್ಲಿಂದ ಹಂಗೆ ಕಳಿಸಿಬಿಟ್ರು, ಕಣ್ಣೀರಲ್ಲಿ ಕಳಿಸಿಬಿಟ್ರು. ಅಂದರೆ ಇಷ್ಟೆಲ್ಲ ಸಮಾಜಕ್ಕೆ ಒಳ್ಳೆ ಸೇವೆ ಮಾಡ್ತಾಯಿದ್ದೀವಿ, ಯಾವೊಂದು ಆಸೆ ಬೆಳೆದ ಕೆಲಸ ಮಾಡ್ತಾಯಿದ್ದೀವಿ, ಇಂಥವ್ರನ್ನ ಈ ಕಣ್ಣೀರಲ್ಲಿ ಕಳಿಸೋದು ನಿಮಗೆ ಸರಿ ಅಂತ ಕಾಣಿಸ್ತಾ ಇದೆಯಾ ಅಂತ ಕೇಳ್ತಾ ಇದ್ದೀನಿ ನಾನು. ಯಾರು ಕಳಿಸಿದ್ದಾರೆ, ಜಿಲ್ಲಾಡಳಿತ ಆದರೂ ಆಗ್ಬೋದು, ಜನಪ್ರತಿನಿಧಿ ಆದರೂ, ನಿಮಗೆ ಸರಿ ಅಂತ ಕಾಣಿಸ್ತಾ ಇದೆಯಾ? ಇವರ ಉದ್ದೇಶ ಆಗಿರ್ಬೋದು, ಇವರು ಇದನ್ನೇನೋ ತೆಗೆದುಕೊಟ್ರೆ, ಇದು ತೋರಿಸಿಕೊಟ್ಟು ಇದು ಎತ್ತಿ ಮೇಲೆ ಹಾಕಿದರೆ, ವಾಹನವನ್ನು ಎತ್ತಿ ಮೇಲೆ ಹಾಕಿದರೆ ಇವರಿಗೇನೋ ಒಂದು ಬಿಲ್ ಅಂತ ಪಾಸ್ ಮಾಡಲಿಕ್ಕೆ ಇರ್ಬೋದು, ಒಂದಿಷ್ಟು ಬಿಲ್ ಪಾಸ್ ಮಾಡಬೇಕಂತ ಹೇಳಿ, ಇದೇನು ಬರುವುದೇನೋ ಅಡೆತಡೆ ಆಗ್ಬೋದೋ ಒಂದು ಉದ್ದೇಶ ಅಂತ ಕಾಣಿಸ್ತೆ ಇವರಿಗೆ. ನಿಮಗೆ ಯಾರೂ ಇಲ್ಲ ಸಂದರ್ಭದಲ್ಲಿ ಇಂಥವ್ರು ಬೇಕು, ಎಲ್ಲ ಆದ ನಂತರ ನಿಮಗೆ ಇವ್ರಿಗೆ ಯಾರು ಬೇಕಂತ ಇಲ್ಲ. ನಾನು ಈಶ್ವರ ಮಲ್ಪೆಯವರಿಗೆ ಹೇಳೋದು, ಇಡೀ ಕರ್ನಾಟಕ ಜನರು ಇದನ್ನೆಲ್ಲ ನೋಡ್ತಾ ಇದ್ದಾರೆ, ನೀವೇನು ಕಷ್ಟ ಬೀಳ್ತಾ ಇದ್ದೀರಾ, ನಿಮ್ಮ ಸಮಾಜ ಸೇವೆ ಏನಾದ್ರು ನೋಡ್ತಾ ಇದ್ದೀವಿ. ಇವತ್ತು ನಾನು ಅವರಿಗೆ ಫೋನ್ ಮಾಡುವಾಗಲೂ ಸೌಜನ್ಯ ಅಂತ ಹೇಳುವಾಗಲೇ, ಸೌಜನ್ಯ ನನ್ನ ಮನೆ ಮಗಳು, ನನ್ನ ತಂಗಿ ಅಂತ ಹೇಳ್ತಾ ಇದ್ದಾಳೆ. ಆ ಹೆಣ್ಣುಮಗಳಿಗೆ ನ್ಯಾಯ ಸಿಗಬೇಕು, ಅದಕ್ಕೋಸ್ಕರ ನಿಮ್ಮೊಟ್ಟಿಗೆ ನಾವು ಇರ್ತೀವಿ,
ನಾವಿದ್ದೀವಿ ಅಂತಲೂ ಹೇಳ್ತಾ ಇದ್ದಾರೆ. ನಮ್ಮಿಂದ ಏನು ಸೇವೆ ಮಾಡಬೇಕು ಆ ಸೇವೆ ನಾವು ಮಾಡ್ತೀವಿ, ತಯಾರಿದ್ದೀವಿ ಅಂತಲೂ ಹೇಳ್ತಾರೆ. ಅಂಥವರಿಗೆ ಕಣ್ಣೀರು ಹಾಕಿ ಕಳಿಸಿದಿರಲ್ಲ ನೀವಲ್ಲ. ನೀವೊಂದು ಥ್ಯಾಂಕ್ಸ್ ಆದರೆ ಹೇಳ್ಬೋದಿತ್ತಲ್ಲ, ನಿಮಗೆ ಒಂದು ಧನ್ಯವಾದ, ಆಯಿತು ಇಷ್ಟು ಕೆಲಸ ಮಾಡಿದಿರಲ್ಲ, ಒಂದು ಧನ್ಯವಾದ ಹೇಳ್ಬೋದಿತ್ತಲ್ಲ, ಅದನ್ನು ಹೇಳದೆ ಕಳಿಸಿದಿರಲ್ಲ. ಇದೇನ ವಿದ್ಯಾವಂತರು, ಇದೇನ ಜನಪ್ರತಿನಿಧಿಗಳು, ಇದೇನ ಮಾಡಬೇಕಾಗಿರೋದು? ವಿದ್ಯೆ ಕಲಿತು ಇದಕ್ಕೇನಾ? ನಿಮಗಿಂತ ವಿದ್ಯೆ, ಅವರಿಗೆ ವಿದ್ಯೆ ಕಮ್ಮಿ ಇದ್ದರು ನಿಮಗಿಂತ ಒಳ್ಳೆ ವಿದ್ಯೆ ಇದೆ ಅಂತ ಹೇಳ್ಬೋದು. ಈ ನಾವು ಸೌಜನ್ಯ ಹೋರಾಟಗಾರರು ನಿಮಗೆ ನಮ್ಮ ಕಡೆಯಿಂದ ಕ್ಷಮೆ ಕೇಳ್ತಾ ಇದ್ದೀವಿ, ಬೇಜಾರು ಮಾಡಬೇಡಿ. ಮುಂದಿನ ದಿನ ಆ ಅಣ್ಣಪ್ಪ ಮಂಜುನಾಥ ಸ್ವಾಮಿ ನಿಮ್ಮ ಒಳ್ಳೆ ಮಟ್ಟಕ್ಕೆ ತಂದಿಡ್ತಾರೆ. ಆ ಕರ್ನಾಟಕ ರಾಜ್ಯ ಜನತೆ ನಿಮಗೆ ಗೌರವಿಸ್ತಾ ಇದ್ದಾರೆ. ಇವಾಗ ಅವ್ರಿಗೆ ಯಾವುದೇ ಪ್ರಶಂಸೆಗೋಸ್ಕರ ಕೆಲಸ ಮಾಡ್ತಾ ಇಲ್ಲ, ಯಾವುದೇ ದುಡ್ಡು ಹಣ ಬರ್ತದೆ ಅಂತ ವಿಷಯಕ್ಕೆ ಅವರು ಸೇವ್ ಮಾಡ್ತಾ ಇಲ್ಲ. ಅವರು ಏನಾದರೂ ಯಾರಾದರೂ ಕೊಟ್ಟರೆ, ಏನೋ ಒಂದು ಸೇವ್ ಮಾಡಿದರೆ ಅವ್ರು ಆ್ಯಂಬುಲೆನ್ಸ್ ಮುಖಾಂತರವಾಗಿ ಎಷ್ಟೋ ಕಿಲೋಮೀಟ್ರ್ ಹೋಗಬೇಕಾಗತ್ತೆ. ನನಗೆ ತಿಳಿದ ಮಟ್ಟಿಗೂ ಬೆಂಗಳೂರಿಗೆ ಬಂದೊಂದು ಸರಿ ತೆಗೆದರು, ಎಷ್ಟೋ ವಾಹನಗಳು ಬಂದು, ಅವರ ಸರ್ಕಾರದ ಎಲ್ಲ ವಾಹನಗಳು ಬಂದು ಅದನ್ನೊಂದು ಬಾಡಿ ಅಂತ ಇಲ್ಲಿ ಕೆರೆ ನೋಡಿ ಆಗಿಲ್ಲ. ಕೊನೆಗೆ ಬಂದು ತೆಗೆದುಕೊಟ್ರು ಈಶ್ವರ ಮಲ್ಪೆಯವರು. ಅವರೇನು ಯಾರಿಂದಲೂ ದುಡ್ಡು ಇಸ್ಕೊಂಡಿಲ್ಲ. ಅವ್ರು ಬಂದರು, ಅವ್ರು ಸೇವ್ ಮಾಡಿ ಹೋದರು. ಇಂಥದಿಗೆ ಉಪಯೋಗಿಸ್ತಾ ಇದ್ರು. ಇಂಥವರಿಗೆ ಕಣ್ಣೀರು ಹಾಕೋದು ಅದು ರಾಜ್ಯಕ್ಕೆ ಒಂದು ಶಾಪ ಅಂತ ಹೇಳ್ಬೋದು. ಅಂಥ ಕಣ್ಣೀರನ್ನು ಹಾಕಿಸೋ ಕೆಲಸವನ್ನು ನೀವೆಲ್ಲ ಮಾಡಬೇಡಿ ಅಂತ ಈ ಮೂಲಕ ಎಲ್ಲ ಅಧಿಕಾರಿ ವೃಂದವರು ಕೇಳ್ತೀವಿ. ಇದು ಕೆಲಸ ಮಾಡಿರೋ ಅಧಿಕಾರಿ ವೃಂದದವರು ಕೇಳ್ತೀವಿ. ಮುಂದೊಂದು ದಿನ ಇಂಥ ಕೆಲಸ ಯಾರು ಮಾಡಬೇಡಿ ಅಂತೇಳಿ ಈ ಮೂಲಕ ರಾಜ್ಯದ ಎಲ್ಲ ಅಧಿಕಾರಿಯವರಿಗೂ ಜನನಾಯಕರಿಗೂ ಕೇಳ್ತಾ ಇದ್ದೀವಿ.